ಏನಾಯ್ತು? ಅವಳು ಎಷ್ಟೆಲ್ಲ ತಪ್ಪು ಮಾಡಿದ್ಲು, ಇವತ್ತೆಲ್ಲ ಸಹಿಸ್ಕೊಂಡೆ. ಇವತ್ ನಾನು ಮಾಡಿರೋ ಒಂದೇ ಒಂದ್ ತಪ್ಪಿಗೆ ಇವತ್ ನಾನು ಬಿಟ್ಟು ಹೋದ್ಲು ಅವಳು. ಸೋಷಿಯಲ್ ಮೀಡಿಯಾ ಲವ್ ಸ್ಟೋರಿ ನಿಜ ತಾನೆ? ನೋಡು, ಈ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗೋರು ಯಾರು ಲೈಫ್ ಟೈಮ್ ಜೊತೆಗಿರಲ್ಲ. ಹಬ್ಬ ಅಂದ್ರೆ 3 ತಿಂಗಳ ಇರ್ತಾರೆ ಅಷ್ಟೇ. ಅದೊಂದು ವ್ಯಾಲಿಡಿಟಿ ತರ ಆಗ್ಬಿಟ್ಟಿದೆ. ಇವಾಗ ನಾವು ಮೊಬೈಲ್ಗೆ ಏನ್ ರೀಚಾರ್ಜ್ ಮಾಡ್ತೀವಿ ಆ ತರ 3 ತಿಂಗಳಿಗೆ ಅವರಿಗೆ ಬೋರ್ ಬರುತ್ತೆ, ಮತ್ತೆ ನೆಕ್ಸ್ಟ್ ಯಾರಾದ್ರೂ ಒಬ್ರು ಬೇಕು. ಆಲ್ಮೋಸ್ಟ್ ನೀ ಯಾರನ್ನೇ ಕೇಳು, ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತವ್ರು 3 ತಿಂಗಳಿಗಿಂತ ಜಾಸ್ತಿ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ. ಒಂದ್ ವೇಳೆ ಇದ್ದು ಮದ್ವೆ ಅನ್ನೋಂಥದ್ದು ಏನಾದ್ರು ಆದ್ರೆ ಅದು ಕೂಡ ಗ್ರೇಟ್. ಅಷ್ಟಕ್ಕೂ ಅವಳ ತಪ್ಪನ್ನ ನೀನ್ ಎಷ್ಟೋ ಸಹಿಸ್ಕೊಂಡೆ. ನಿನ್ನ ಒಂದು ತಪ್ಪನ್ನ ಅವಳು ಅದನ್ನೇ ದೊಡ್ಡದ್ ಮಾಡಿ ನೀನ್ ಬಿಟ್ಟೋದ್ಲು ಅಂದ್ರೆ ಅವಳಿಗೆ ಯಾವ್ದೋ ಒಂದು ಕಾರಣಕ್ಕೆ ಕಾಯ್ತಾ ಇದ್ಲು ನಿನ್ನ ಬಿಟ್ಟೋಗೋದಕ್ಕೆ. ಇವತ್ತು ಅದನ್ನೇ ದೊಡ್ಡದಾಗಿ ಮಾಡಿ ಬಿಟ್ಟು ಹೋಗಿದ್ದಾಳೆ. 6 ವರ್ಷ ಲವ್ ಮಾಡಿರೋ ನನ್ನನ್ನೇ ನನ್ನ ಹುಡುಗಿ ಬಿಟ್ಟೋಗಿರ್ಬೇಕಾದ್ರೆ 3 ತಿಂಗಳಲ್ಲಿ ಪ್ರೀತಿ ಮಾಡಿ ಬಿಟ್ಟೋಗಿರೋ ನಿನ್ ಲವ್ ಸ್ಟೋರಿ ಏನ್ ದೊಡ್ಡದಲ್ಲ, ಬಿಟ್ಟಾಕೋ. ಈ ಪ್ರಪಂಚದಲ್ಲಿ ನೀನ್ ಸಕ್ಸಸ್ ಆದ್ರೆ ಅಂತ ಹುಡುಗಿಯರು ನಿನ್ನನ್ನ ಹುಡ್ಕೊಂಡ್ ಬರ್ತಾರೆ. ಇದನ್ನೆಲ್ಲ ಬಿಟ್ಟಾಕಿ ಏನಾದ್ರೂ ಅಚೀವ್ ಮಾಡು ಲೈಫಲ್ಲಿ, ಬಾ.